ಆತ್ಮೀಯ ಕನ್ನಡಿಗ ಬಂಧುಗಳೇ, ನಮಸ್ಕಾರ. ಕ್ಷೇಮವಾಗಿರಿ, ನಗ್ತಾ ಇರಿ. ನಾನು ನಿಮ್ಗೆ ಇವತ್ತೊಂದು ವಿಶೇಷವಾದ ವಿಷಯದೊಂದಿಗೆ ಬಂದಿದ್ದೇನೆ. ಏನು ವಿಷಯ ಅಂದ್ರೆ, ಇಲ್ಲೊಂದು ಪುರಾತನವಾದ ದೇವಸ್ಥಾನವಿದೆ. ಈ ದೇವಸ್ಥಾನವನ್ನ ಸುಮಾರು 800 ವರ್ಷಗಳ ಹಿಂದೆ ಕಟ್ಟಿಸಿ ಶಿವನನ್ನ ಪ್ರತಿಷ್ಠಾಪಿಸಿದ್ರು. ಈ ಶಿವನನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ ನಂತರ ಈ ಶಿವನ ದೇವಸ್ಥಾನದಲ್ಲಿದ್ದ ಶಿವನನ್ನ ಕಿತ್ತು ಪಕ್ಕದಲ್ಲಿ ಪ್ರತಿಷ್ಠಾಪಿಸಿ ಆ ಶಿವನ ದೇವಸ್ಥಾನದಲ್ಲಿ ವೆಂಕಟರಮಣ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ನೋಡಿ, ಒಂದು ದೇವಸ್ಥಾನದಲ್ಲಿ ಶಿವನನ್ನ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಅದನ್ನ ಕಿತ್ತು ಬೇರೆ ಕಡೆ ಪ್ರತಿಷ್ಠಾಪನೆ ಮಾಡ್ತಾರೆ. ಈ ಬೇರೆ ಕಡೆ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಆ ಊರಿನಲ್ಲಿ ಇನ್ನೂ ಹೆಚ್ಚಿನ ಸಮಸ್ಯೆಗಳು, ತೊಂದರೆಗಳು ಪ್ರಾರಂಭವಾಗಿ ಮನೆಗೆಲ್ಲ ಬೆಂಕಿ ಬಿದ್ದು ತುಂಬಾ ಅನಾಚಾರ ಸ್ಟಾರ್ಟ್ ಆಗ್ಬಿಡ್ತದೆ. ಇಲ್ಲಿರುವ ಶಿವನನ್ನ ಬೇರೆಡೆಗೆ ಸ್ಥಳಾಂತರಿಸಿ ಪ್ರತಿಷ್ಠಾಪಿಸಿದ ದಿನವೇ ಇಲ್ಲಿ ಕೆಲವೊಂದು ಬೆಂಕಿ ಅವಘಡಗಳು ಕಾಣಿಸಿಕೊಂಡವು. ಅದರೊಟ್ಟಿಗೆ ಇಲ್ಲಿ ಒಂದು ಚಿಕ್ಕದಾದ ಒಂದು ಮಠ ಇತ್ತು. ಆ ಮಠಕ್ಕೂ ಸಹ ಬೆಂಕಿ ಬಿದ್ದು ಈಗಲೂ ಸಹ ಸುಟ್ಟ ಮಠ ಅಂತಾನೆ ಪ್ರಸಿದ್ಧಿಯಾಗಿದೆ. ಇದಾದ ನಂತರ ಆ ಗ್ರಾಮದಲ್ಲಿ ಹಲವಾರು ಸಮಸ್ಯೆಗಳು ಉದ್ಭವಗೊಂಡರೂ ಸಹ ಈ ಬಗ್ಗೆ ಯಾರು ವಿಚಾರವನ್ನೇ ಮಾಡಲಿಲ್ಲ. ಆದರೆ ಈಗ ಶಿವಲಿಂಗವು ತನ್ನ ಸ್ವಸ್ಥಾನಕ್ಕೇನೆ ಮರಳುತ್ತಾ ಇದೆ, ಸ್ವಸ್ಥಾನದಲ್ಲಿನೇ ಪ್ರತಿಷ್ಠಾಪನೆಗೊಳ್ತಾ ಇದೆ. ಹಾಗಿದ್ರೆ ಆ ವಿಶೇಷವಾದ ಶಕ್ತಿಯುಳ್ಳ ಈಶ್ವರಲಿಂಗ ಎಲ್ಲಿದೆ, ಆ ದೇವಸ್ಥಾನ ಯಾವ ಸ್ಥಿತಿಯಲ್ಲಿದೆ ಎಂಬುದನ್ನ ವಿವರವಾಗಿ ನೋಡ್ಕೊಂಡು ಬರೋಣ ಬನ್ನಿ. ನೀವಿನ್ನೂ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇದ್ರೆ ಇಂಥ ವಿಶೇಷವಾದ ವಿಷಯಗಳಿಗಾಗಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನನ್ನ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ. ನೋಡಿ, ಇದೆ ಆ ಪುರಾತನವಾದ ಸುಮಾರು 700ರಿಂದ 800 ವರ್ಷಗಳ ಹಿಂದಿನ ದೇವಸ್ಥಾನ. ಈ ದೇವಸ್ಥಾನ ಸಂಪೂರ್ಣ ಕೆಂಪು ಚಿರೆಕಲ್ಲಿನಿಂದ ಕಟ್ಟಿದ್ದಾರೆ. ಹಾಗೂ ಈ ಕಟ್ಟಡವನ್ನ ಈ ಗಾರೆಯಿಂದ ಕಟ್ಟಿದ್ದಾರೆ. ನೋಡಿ, ಗಾರೆ ಅಂತಂದ್ರೆ ಬೆಲ್ಲ, ಹಾಲು ಹಾಗೂ ಜೇಡಿ ಮಣ್ಣಿನಿಂದ ಮಿಶ್ರಿತವಾದ ಈ ಗಾರೆಯಿಂದ ಕಟ್ಟಿದ್ದಾರೆ. ನೋಡಿ, ಇದೇ ಕಟ್ಟಡಕ್ಕೆನೆ ಸ್ವಲ್ಪ ಆಲ್ಟ್ರೇಷನ್ ಮಾಡಿಕೊಂಡು, ಅಂದ್ರೆ ರಿಪೇರಿ ಕೆಲಸಗಳನ್ನು ಮಾಡಿಕೊಂಡು ಈ ಕಟ್ಟಡವನ್ನ ನವೀಕರಣಗೊಳಿಸಲಾಗ್ತಾ ಇದೆ. ನೋಡಿ, ಎದುರುಗಡೆಯಿಂದ ಈ ಕಟ್ಟಡದ ಸಂಪೂರ್ಣ ಚಿತ್ರಣ ಈ ರೀತಿ ಇದೆ. ಕೆಂಪು ಕಲ್ಲಿನಿಂದ ವಿಶೇಷವಾದ ಗಾರೆಯಿಂದ ಈ ರೀತಿ ಈ ಕಟ್ಟಡವನ್ನ ಕಟ್ಟಲಾಗಿದೆ. ಈ ಕಟ್ಟಡದ ವಿನ್ಯಾಸ ಹೇಗಿದೆ ನೋಡಿ, ಸಂಪೂರ್ಣವಾಗಿ ಪುರಾತನ ಶೈಲಿಯಲ್ಲಿ ಕಟ್ಟಿದಂತ ಕಟ್ಟಡ ಇದು. ಇಂಥ ವಿಶೇಷವಾದ ವಿನ್ಯಾಸವುಳ್ಳ ದೇವಸ್ಥಾನ ಅಥವಾ ಕಟ್ಟಡ ನಿಮಗೆ ಕಾಣ್ಲಿಕ್ಕೆ ಸಿಗೋದು ತುಂಬಾ ಅಪರೂಪ. ಈ ಕಟ್ಟಡಕ್ಕೆ ಬಾಗಿಲನ್ನ ಕೂರಿಸುವ ಸಲುವಾಗಿ ಕಲ್ಲಿನ ಕಂಬವನ್ನ ನಿಲ್ಲಿಸಲಾಗಿತ್ತು. ಅಂದ್ರೆ ಈಗೂ ಅದೇ ಕಂಬವನ್ನೇ ಇಟ್ಕೊಂಡಿದ್ದಾರೆ. ಬನ್ನಿ ಈ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡೋಣ. ಸುಂದರವಾದ ದೃಶ್ಯಾವಳಿಯನ್ನ ನೀವು ಇಲ್ಲಿ ಕಾಣಬಹುದು. ಇಲ್ಲಿ ನೋಡಿ, 6 ಕಂಬಗಳುಳ್ಳ ವಿಶೇಷವಾದ ಕಟ್ಟಡ ಇದು. ಪ್ರತಿಯೊಂದು ಕಂಬ 2.5 ಫೂಟ್ ದಪ್ಪ, 2.5 ಫೂಟ್ ಅಗಲ ಇರುವಂತ ವಿಶೇಷವಾದ ಡಿಸೈನ್ ಅನ್ನ ಮಾಡಿರುವಂತ ಕಂಬ. ಇಂಥ 6 ಕಂಬಗಳನ್ನ ಈ ಕಟ್ಟಡ ಹೊಂದಿದೆ. ಈ ಕಂಬದ ವಿಶೇಷತೆ ಏನಂತಂದ್ರೆ, ಇಲ್ಲಿ ನೋಡಿ, ಯಾವುದೇ ಸಜ್ಜ ಇಲ್ಲದೆ ಕೇವಲ ಈ ಗ್ರಿಪ್ ಟೆಕ್ನಾಲಜಿ, ಅಂದ್ರೆ ಕ್ವಾರ್ಟರ್ ಪಿನ್ ಟೆಕ್ನಾಲಜಿ ಅಂತಾರೆ. ಈ ಕ್ವಾರ್ಟರ್ ಪಿನ್ ಟೆಕ್ನಾಲಜಿಯಿಂದ ಸಜ್ಜವನ್ನ ತನ್ನಿಂತಾನೇ ನಿರ್ಮಾಣ ಮಾಡಿ ಅರ್ಧ ವೃತ್ತಾಕಾರದ ಆಕೃತಿಗಳನ್ನ ತಯಾರು ಮಾಡಿದ್ದಾರೆ. ನೋಡಿ, ಈ 2 ಕಂಬಗಳ ಮಧ್ಯ ಗಂಟೆ ಹಾಗೂ ಇತರೆ ವಸ್ತುಗಳನ್ನ ಕಟ್ಟಲಿಕ್ಕೆ ಯೋಗ್ಯವಾಗುವಂತ ಕಟ್ಟಿಗೆಯ ಬೀಮ್ಗಳನ್ನ ಇಟ್ಟಿದ್ದಾರೆ. ನೋಡಿ, ಕಲ್ಲಿನ ಕಂಬಗಳಲ್ಲಿ ನಿರ್ಮಿಸಲಾಗುವಂತ ವಿಶೇಷವಾದ ಈ ಚಿತ್ರಣಗಳನ್ನ ಈ ಕೆಂಪು ಕಲ್ಲಿನಿಂದಾನೇ ಮಾಡಿದ್ದಾರೆ. ನೋಡಿ, ಕೈಯಿಂದ ಕಟ್ ಮಾಡಿದ್ರು ಸಹ ಇಲ್ಲಿಯ ಡಿಸೈನು, ಇಲ್ಲಿಯ ವಿನ್ಯಾಸ ವಿಶೇಷವಾದದ್ದು ಅಂತಂದ್ರೆ ವಿವರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಕಟ್ಟಡಕ್ಕೆ ಗಾರೆಯಿಂದನೇ ಪ್ಲಾಸ್ಟರಿಂಗ್ ಮಾಡಿದ್ರು. ನವೀಕರಣಗೊಳಿಸುವ ಸಲುವಾಗಿ ಆ ಪ್ಲಾಸ್ಟರಿಂಗ್ ಅನ್ನೆಲ್ಲ ಕೆತ್ತಿ ತೆಗೆದಿದ್ದಾರೆ. ಈ ದೇವಾಲಯದ ಮುಖ್ಯ ದ್ವಾರವನ್ನು ಪ್ರವೇಶಿಸಿದರೆ ಸುಮಾರು 40 ಅಡಿಗಳಷ್ಟು ಉದ್ದವಾದ ಒಂದು ಪ್ರಾಂಗಣ ಸಿಗ್ತದೆ. ಈ ಪ್ರಾಂಗಣದ ಮುಂದುಗಡೆ ಚಿಕ್ಕದಾದ ಒಂದು ಗರ್ಭಗುಡಿ ಇದೆ. ಬನ್ನಿ ಆ ಗರ್ಭಗುಡಿಯೊಳಗೆ ಪ್ರವೇಶಿಸಿ
ಶ್ರೀದೇವರ ಪೀಠ ಇತ್ಯಾದಿಗಳನ್ನ ನೋಡ್ಕೊಂಡು ಬರೋಣ. ಸುಮಾರು 5 ಅಡಿ ಎತ್ತರದ ಬಾಗಿಲಿನ ಚೌಕಟ್ಟು, ಅಂದ್ರೆ ತಲೆಬಾಗಿ ನಮಿಸಿ ಒಳಗಡೆ ಪ್ರವೇಶಿಸಬೇಕು ಅನ್ನುವಂತ ಪ್ರಕಾರವಾಗಿ ಈ ಬಾಗಿಲನ್ನ ಚಿಕ್ಕದಾಗಿ ನಿರ್ಮಿಸಿದ್ದಾರೆ. ಇದು ಶಿವನ ಪೀಠ, ಶಿವನ ಮೂಲ ಪೀಠ. ಶತಮಾನಗಳ ಹಿಂದೆ ಶಿವನನ್ನ ಇಲ್ಲಿಯೇ ಪ್ರತಿಷ್ಠಾಪಿಸಲಾಗಿತ್ತು. ಕಾರಣಾಂತರಗಳಿಂದ ಆ ಶಿವನನ್ನ ಬೇರೆಡೆಗೆ ಸ್ಥಳಾಂತರಿಸಲಾಯಿತು. ಈಗ ಪುನಃ ಶತಮಾನಗಳ ನಂತರ ಆ ಶಿವ ಪುನಃ ಇಲ್ಲಿಯೇ ಬಂದು ಪ್ರತಿಷ್ಠಾಪಿತಗೊಳ್ತಾ ಇದ್ದಾನೆ. ಈ ದೇವಸ್ಥಾನದ ವಿಶೇಷತೆ ಅಂದ್ರೆ ಇಲ್ಲಿ ನೋಡಿ, ಈ ದೇವಸ್ಥಾನದ ಮೇಲ್ಛಾವಣಿಯನ್ನ ತೋರಿಸ್ತಾ ಇದ್ದೇನೆ ನಿಮ್ಗೆ. ಈ ದೇವಸ್ಥಾನದ ಮೇಲ್ಛಾವಣಿ ಹೇಗಿದೆ ನೋಡಿ, ಸಂಪೂರ್ಣವಾಗಿ ಕೆಂಪು ಕಲ್ಲಿನಿಂದ ನಿರ್ಮಿತವಾದ ಈ ಮೇಲ್ಛಾವಣಿ. ಇದಕ್ಕೆ ಯಾವುದೇ ಸಪೋರ್ಟೇ ಇರಲಿಲ್ಲ ನೋಡಿ, ಯಾವುದೇ ಸಪೋರ್ಟ್ ಇರಲಿಲ್ಲ, ಸಿಮೆಂಟ್ ಇರಲಿಲ್ಲ. ಈ ಗರ್ಭಗುಡಿಯ ಉದ್ದ ಸುಮಾರು 10 ಅಡಿ ಹಾಗೂ ಅಗಲ ಸುಮಾರು 10 ಅಡಿಗಳಷ್ಟಿದೆ. ಈ ದೇವಸ್ಥಾನದ ಪ್ರಾಂಗಣದ ಮೇಲ್ಛಾವಣಿಯೂ ಸಹ ಇಲ್ಲಿ ನೋಡಿ, ಯಾವುದೇ ಸಪೋರ್ಟ್ ಇಲ್ಲದೆ ಕೇವಲ ಕೆಂಪು ಕಲ್ಲಿನಿಂದ ನಿರ್ಮಿತವಾದಂಥ ಛಾವಣಿ. ಇದು ಪುರಾತನವಾದ ತಂತ್ರಜ್ಞಾನದಿಂದ ಕಟ್ಟಲಾಗಿದೆ. ಈ ಗರ್ಭಗುಡಿಗೆ ಪ್ರದಕ್ಷಿಣೆ ಹಾಕೋ ಸಲುವಾಗಿ ಒಂದು ಚಿಕ್ಕದಾದ ಪ್ರದಕ್ಷಿಣಾ ಪಥವನ್ನ ನಿರ್ಮಿಸಲಾಗಿದೆ ನೋಡಿ. ಇಲ್ಲಿ ಪ್ರವೇಶಿಸಿದರೆ ಯಾವುದೋ ಒಂದು ಗುಹೆಯಲ್ಲಿ ಪ್ರವೇಶ ಮಾಡ್ದಂಗೆ ಆಗ್ತದೆ. ಬನ್ನಿ ಒಂದು ಸುತ್ತು ಪ್ರದಕ್ಷಿಣೆ ಹಾಕೊಂಡು ಬರೋಣ. ಈ ಗರ್ಭಗುಡಿಯ ಪ್ರದಕ್ಷಿಣಾ ಪಥದಂತೆ ಈ ಕಂಬಗಳ ಪಕ್ಕದಲ್ಲಿಯೂ ಸಹ ಒಂದು ರೀತಿಯ ಪ್ರದಕ್ಷಿಣಾ ಪಥವನ್ನ ನಿರ್ಮಿಸಿದ್ದಿರಬಹುದು. ನೋಡಿ ಹೇಗಿದೆ ನೋಡಿ. ನೋಡಿ, ಇದು ಈ ಶಿವ ದೇವಸ್ಥಾನದ ತಾಮ್ರದ ಕಳಶ, ತುಂಬಾ ಪುರಾತನವಾದದ್ದು. ಸುಮಾರು 600-700 ಅಥವಾ 700-800 ವರ್ಷಗಳ ಹಳೆಯದಾದ ತಾಮ್ರದ ಕಳಶ ನೋಡಿ. ಈ ದೇವಸ್ಥಾನದ ಮೇಲ್ಛಾವಣಿ ತೋರಿಸ್ತಾ ಇದ್ದೇನೆ ನೋಡಿ. ಈ ದೇವಸ್ಥಾನಕ್ಕೆ ಗೋಪುರವೇ ಇಲ್ಲ ನೋಡಿ. ಎಷ್ಟೊಂದು ವಿಶೇಷವಾದ ದೇವಸ್ಥಾನ ಇದು. ಗೋಪುರವೇ ಇಲ್ಲದಂತ ದೇವಸ್ಥಾನ. ಅಲ್ಲಿನ ಶಿವಲಿಂಗವನ್ನ ಕಿತ್ತು ಈ ದೇವಸ್ಥಾನದಲ್ಲಿ ಇಲ್ಲಿ ಆ ಶಿವನನ್ನ ಪ್ರತಿಷ್ಠಾಪನೆ ಮಾಡಿದ್ರು. ಬನ್ನಿ ಇದ್ರ ಒಳಗಡೆ ಹೋಗೋಣ. ಅಲ್ಲಿರುವ ಶಿವಲಿಂಗವನ್ನ ತಂದು ಇಲ್ಲಿ ಪ್ರತಿಷ್ಠಾಪಿಸಿದ್ರು. ಈ ದೇವಸ್ಥಾನದ ಹಿಂದುಗಡೆ ಒಂದು ಪುರಾತನವಾದ ಶಿಲಾಶಾಸನ ಇದೆ. ಇಲ್ಲಿ ಕೆಲವೊಂದು ಅಕ್ಷರಗಳನ್ನ ಕೆತ್ತಿದ್ದಾರೆ, ಕಾಣ್ತಾ ಇಲ್ಲ, ಅಂದ್ರೆ ಕ್ಲೀನ್ ಮಾಡಿದ್ರೆ ಕಾಣಿಸ್ತದೆ. ಈ ಶಾಸನವನ್ನ ಕೆತ್ತಿಟ್ಟಿದ್ದಾರೆ ನೋಡಿ. ಇಲ್ಲಿ ಡೋಲು ಬಾರಿಸುತ್ತಿರುವ, ಕೊಳಲೂದುತ್ತಿರುವ, ನೃತ್ಯ ಮಾಡುತ್ತಿರುವ ಮತ್ತೆ ಡೋಲು ಬಾರಿಸುತ್ತಿರುವ ಕೆಲವೊಂದು ಕಲಾಕೃತಿಗಳನ್ನ ಇಲ್ಲಿ ಕಾಣಬಹುದು. ಶಿವಲಿಂಗವನ್ನ ಕಿತ್ತಂತ ದೇವಸ್ಥಾನ ಇದೆಯಲ್ಲ, ಆ ದೇವಸ್ಥಾನದ ಎದುರುಗಡೆ ಇದನ್ನ ಪ್ರತಿಷ್ಠಾಪಿಸಲಾಗಿದ್ದು. ಯಾಕಂದ್ರೆ ಶಿವ ಇದ್ದಲ್ಲಿ ನಂದಿ ಇರ್ಬೇಕಲ್ವೇ, ಅದಕ್ಕೆ ಅದೇ ನಂದಿಯನ್ನ ಇಲ್ಲಿ ಇಟ್ಟಿದ್ದಾರೆ. ಎದುರುಗಡೆನೆ ಆಂಜನೇಯನ ದೇವಸ್ಥಾನವಿದೆ. ಮಿರ್ಜಾನ್ ಸೀಮೆ ಅಂತಂದ್ರೆ ಅಘನಾಶಿನಿ ನದಿ ದಡದಿಂದ ಗಂಗಾವಳಿ ನದಿ ದಡದವರೆಗೆ ಇರುವಂತ ಪ್ರದೇಶಗಳೆಲ್ಲ ಮಿರ್ಜಾನ್ ಸೀಮೆಗೆ ಒಳಪಡ್ತವೆ. ಹಾಗಾಗಿ ಈತನನ್ನ ಮಿರ್ಜಾನ್ ಸೀಮೆ ಹನುಮಂತ ಅಂತ ಕರೀತಾರೆ. ಈ ಸೀಮೆ ಹನುಮಂತನ ಬಗ್ಗೆ ಇಲ್ಲಿಯ ಜನಸಾಮಾನ್ಯರಲ್ಲಿ ಒಂದು ನಂಬಿಕೆ ಇದೆ. ಏನಂತಂದ್ರೆ, ಹಿಂದೆ ಈ ಮಿರ್ಜಾನ್ ಅರಸರ ಕಾಲದಲ್ಲಿ ಮಿರ್ಜಾನ್ ಅರಸೊತ್ತಿಗೆಯಲ್ಲಿದ್ದ ಒಬ್ಬ ವ್ಯಕ್ತಿಯ ಮನೆಯ ಹಿಂಬಾಗಿಲಿನಲ್ಲಿ ಈ ಹನುಮಂತನ ಮೂರ್ತಿ ಇರುವ ಕಲ್ಲನ್ನ ಬಿಸಾಡಿದ್ರಂತೆ. ಅದಾದ ನಂತರ ಅವರಿಗೂ ಸಹ ತುಂಬಾ ರೀತಿಯಲ್ಲಿ ತೊಂದರೆಗಳಾಗ್ಲಿಕ್ಕೆ ಪ್ರಾರಂಭವಾಯ್ತಂತೆ. ಆ ನಂತರ ಈ ಆಸ್ಥಾನದ ರಾಜಗುರುಗಳ ಕನಸಿನಲ್ಲಿ ಬಂದು ಇಂಥ ಕಡೆ ನಾನು ಬಿತ್ಕೊಂಡಿದ್ದೇನೆ ಅಂತಂದು ಹೇಳಿದ ನಂತರ ಈ ಆಂಜನೇಯನಿರುವ ಶಿಲೆಯನ್ನ, ಅಂದ್ರೆ ಕಲ್ಲಿನ ಮೂರ್ತಿಯನ್ನ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಅನ್ನುವಂತ ಒಂದು ಕಥೆಯೋ ಅಥವಾ ನಂಬಿಕೆಯೋ ಇಲ್ಲಿನ ಜನರ ಮನಸ್ಸಿನಲ್ಲಿದೆ. ಇನ್ನು ಈ ಕಟ್ಟಡ ಪೂರ್ಣಗೊಳ್ಳದೇ ಇರುವುದರಿಂದ
ಅಲ್ಲಿಂದ ಕಿತ್ತು ತಂದಿರುವ ಶಿವಲಿಂಗವನ್ನ ನೋಡಿ ಇಲ್ಲಿಟ್ಟಿದ್ದಾರೆ ನೋಡಿ. ಈ ಸೀಮೆ ಹನುಮಂತನ ಪಕ್ಕದಲ್ಲಿ ಕೆಲ ಸಮಯಕ್ಕೋಸ್ಕರ ಮಾತ್ರ ಇಲ್ಲಿ ಈ ಶಿವಲಿಂಗವನ್ನ ತಂದಿಟ್ಟಿದ್ದಾರೆ ನೋಡಿ. ಪುರಾತನವಾದ ಶಿವಲಿಂಗ, ಸುಂದರವಾದ ಶಿವಲಿಂಗ ನೋಡಿ. ಹಲವಾರು ಶತಮಾನಗಳ ಇತಿಹಾಸವಿರುವ, ಹಲವಾರು ರಾಜರುಗಳ ಆಡಳಿತವನ್ನ ಕಂಡಿರುವಂತ ಶಿವಲಿಂಗ ಇದು. ಶತಮಾನಗಳಿಂದ ಒಂದು ದೇವಸ್ಥಾನದಲ್ಲಿ ಇದ್ದು ಪೂಜೆ ಕೈಂಕರ್ಯಗಳನ್ನ ಪಡೆದುಕೊಳ್ತಾ ಇದ್ದು, ಆ ನಂತರ ಅಲ್ಲಿಂದ ಸ್ಥಾನ ಪಲ್ಲಟಗೊಳಿಸಲ್ಪಟ್ಟು ಬೇರೆ ಕಡೆ ಇದ್ದು, ಈಗ ಮತ್ತೆ ಶತಮಾನಗಳ ನಂತರ ತನ್ನ ಸ್ವಸ್ಥಾನಕ್ಕೆ ಮರಳ್ತಾ ಇರುವಂತ ಅದ್ಭುತವಾದ ಶಿವಲಿಂಗ ಇದು. ಶತಮಾನಗಳ ನಂತರ ತನ್ನ ಸ್ವಸ್ಥಾನಕ್ಕೆ ಮರಳ್ತಾ ಇರುವಂತ ಈ ವಿಶೇಷವಾದ ಶಿವಲಿಂಗ ಹಾಗೂ ಈ ದೇವಸ್ಥಾನ ಇರೋದು ಎಲ್ಲಿ ಅಂದ್ರೆ, ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ಹಾಗೂ ಅಂಕೋಲಾ ಮಾರ್ಗ ಮಧ್ಯದ ಕುಮಟಾದಿಂದ ಸುಮಾರು 15 ಕಿಲೋಮೀಟರ್ ದೂರದ ಮಿರ್ಜಾನ್ ಎಂಬ ಊರಿನಲ್ಲಿದೆ ನೋಡಿ. ಇದೆ ಮಿರ್ಜಾನ್ ಊರು, ಮಿರ್ಜಾನ್ ಎಂಬ ಪಟ್ಟಣ. ಇದು ಮಿರ್ಜಾನ್ ಸರ್ಕಲ್, ಇದು ಕೋಟೆ ಸರ್ಕಲ್. ಇದು ನೋಡಿ, ಇಲ್ಲಿ ಎದುರುಗಡೆ ನಿಮ್ಗೆ ಕಾಣ್ತಾ ಇರೋದೇ ಮಿರ್ಜಾನ್ ಕೋಟೆ ಹೋಗುವ ದಾರಿ. ಈ ಮಿರ್ಜಾನ್ ಕೋಟೆ ಹೋಗುವ ಮಾರ್ಗದ ಎದುರುಗಡೆನೆ, ಸರಿಯಾಗಿ ಎದುರುಗಡೆನೆ ಈ ದೇವಸ್ಥಾನ ಇದೆ ನೋಡಿ. ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡೇ ಇರುವಂತ ಈ ದೇವಸ್ಥಾನ ಯಾವುದು ಅಂದ್ರೆ ಮಿರ್ಜಾನ್ನ ಪ್ರಸಿದ್ಧ ಮಲ್ಲಿಕೇಶ್ವರ ದೇವಸ್ಥಾನ. ಭಟ್ರು ನಮಸ್ಕಾರ. ನಮಸ್ಕಾರ. ಇದು ದೇವಸ್ಥಾನ ನನಗೆ ಗೊತ್ತಿದ್ದ ಮಟ್ಟಿಗೆ ಬಹಳ ಪುರಾತನ ದೇವಸ್ಥಾನ, ಒಂದು 800 ವರ್ಷಗಳ ಹಿಂದಿನ ದೇವಾಲಯ. ಈಗ ನಮಗೆ ಸಂತೋಷದ ವಿಷಯ ಅಂದರೆ ಇದರ ಒಂದು ಪುನರುಜ್ಜೀವನ ಆಗ್ತದೆ. ಆ ಪೀಠದಲ್ಲಿ ಮಲ್ಲಿಕೇಶ್ವರ ದೇವರು ಹಿಂದಿನಿಂದ ಇದ್ದದ್ದು. ಆದ ಕ್ರಮೇಣ ಇದನ್ನು ಮತ್ತೊಂದು ಗುಡಿ ಕಟ್ಟಿ ಈಶ್ವರನ ಪ್ರತಿಷ್ಠೆ ಅಲ್ಲಿ ಮಾಡಿ, ಇಲ್ಲಿ ವೆಂಕಟರಮಣನ ಚರಮೂರ್ತಿಯನ್ನು ಇಲ್ಲಿಟ್ಟು ಆರಾಧನೆ ನಡೀತಾ ಇತ್ತು. ಅದು ಬಹಳ ವರ್ಷದಿಂದ ನಡ್ಕೊಂಡು ಬಂತು. ಅದರ ನಂತರ ಈಗ ಮತ್ತು ತಿರುಗಿ ಅದೇ ಸ್ಥಾನಕ್ಕೆ ಈಶ್ವರ ಮತ್ತು ಪ್ರತಿಷ್ಠೆ ಆಗುವಂತಹ ಸಂದರ್ಭ ಬಂದಿದೆ. ಅದು ನಮಗೆ ಬಹಳ ಒಂದು ಖುಷಿ ತರುವಂಥದ್ದಾಗಿದೆ. ಮತ್ತು ಯಾರೋ ಬಂದು ನೋಡಿ ಇದಕ್ಕೆ ದೇಣಿಗೆ ಆಗಲಿ, ಸಹಾಯ ಆಗಲಿ ಇದಕ್ಕೆ ಕೊಡುವಂಥದ್ದಿದ್ರೆ ಅವರು ಕೊಡಬಹುದು. ಇಲ್ಲಿ ವೆಂಕಟೇಶನ ಮತ್ತು ಶಿವನ ಎರಡೂ ಪ್ರತಿಷ್ಠೆ ಮಾಡಬೇಕಂತ ಮಾಡಿದ್ದೇವೆ. ಮುಂದೆ ಹರಿಹರರ ಒಂದು ಸ್ಥಾನವಾಗಿ ಮುಂದೆ ಬೆಳಗುತ್ತದೆ. ಅದಕ್ಕೆಲ್ಲ ಎಲ್ಲರೂ ನೀವು ಬಂದು ಆ ಕೃಪೆಗೆ ಪಾತ್ರ ಆಗಬೇಕು, ಸೇವೆಯನ್ನು ಮಾಡಬೇಕು ಎಂಬುದಾಗಿ ನಂದು ಒಂದು ಅಭಿಪ್ರಾಯ ಹೇಳ್ತಾ ಇದ್ದೇನೆ ನಿಮಗೆ. ಈಗ ನಾವು 3 ಜನ ಅಣ್ಣ ತಮ್ಮಂದಿಗಳು. ನಾನು ದೀಪಕ್ ಭಟ್ ಅಂತ, ಕಡೆ ಮಧ್ಯದಲ್ಲಿ ಪ್ರದೀಪ್ ಭಟ್ ಅಂದಿದ್ದಾರೆ, ಮತ್ತು ಇವರು ಪ್ರಸನ್ನ ಭಟ್ ಅಂತ ನಮ್ಮ ಹಿರಿಯ ತಮ್ಮನವರು. ನಮ್ಮ ವೀಕ್ಷಕರಿಗೆ ಈ ದೇವಸ್ಥಾನದ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ಹಂಚಿಕೊಂಡಿದ್ದೀರಿ. ನಮಸ್ಕಾರ. ನಮಸ್ಕಾರ. ನೋಡಿ, ಇದು ಮುಂಚೆ ಹರನ ದೇವಸ್ಥಾನ ಆಗಿತ್ತು. ಆ ನಂತರ ಕೆಲವರಿಂದಾಗಿ ಹರಿಯ ದೇವಸ್ಥಾನ ಆಯಿತು. ಈಗ ಮತ್ತೆ ಹರಿಯ ದೇವಸ್ಥಾನದಿಂದ ಈ ದೇವಸ್ಥಾನವು ಹರಿಹರನ ದೇವಸ್ಥಾನ ಆಗ್ತಾ ಇದೆ. ಅಂದ್ರೆ ಪ್ರಧಾನ ಪೀಠದಲ್ಲಿ ಹರನನ್ನ ಕೂರಿಸ್ತಾ ಇದ್ದಾರೆ, ಪಕ್ಕದಲ್ಲಿ ಹರಿಯನ್ನ ವೆಂಕಟರಮಣನನ್ನ ಕೂರಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹರಿಹರ ದೇವಸ್ಥಾನ ಆಗ್ತಾ ಇದೆ. ನೀವು ಯಾವತ್ತಾದ್ರೂ ಮಿರ್ಜಾನ್ ಕೋಟೆಗೋ ಅಥವಾ ಅಂಕೋಲಾ ಕಾರವಾರ ಬದಿಗೋ ಹೋಗ್ತಾ ಇದ್ರೆ ರಸ್ತೆ ಪಕ್ಕದಲ್ಲೇ ಇರುವ ವಿಶಿಷ್ಟವಾದ ಈ ಹರಿಹರೇಶ್ವರನ ದೇವಸ್ಥಾನವನ್ನ ಒಮ್ಮೆ ಭೇಟಿ ಕೊಡಿ. ಹಾಗಾದ್ರೆ ಇಲ್ಲಿ ಈ ಶಿವನು ಪುನಃ ಶತಮಾನಗಳ ನಂತರ ಇಲ್ಲಿ ಬಂದು ಕುತ್ಕೊಳ್ಳಿಕ್ಕೆ ಕಾರಣ ಏನು ಅಂದ್ರೆ, ಈಗಿರುವ ಶಿವನ ದೇವಸ್ಥಾನವು ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಗೋಸ್ಕರ ಸ್ಥಳಾಂತರಿಸಿಕೊಳ್ಳಬೇಕಾದ ಪ್ರಸಂಗ ಬಂತು. ನೋಡಿ, ದೈವೇಚ್ಛೆ ಹೇಗಿದೆ. ರಾಷ್ಟ್ರೀಯ ಹೆದ್ದಾರಿ ಬಂದಿರಬಹುದು, ಆ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣದಿಂದಾಗಿ ಆ ದೇವಸ್ಥಾನವನ್ನ ಸ್ಥಳಾಂತರಿಸುವಂತ ಪ್ರಸಂಗ ಬಂದಿರಬಹುದು. ಆದ್ರೆ ಮುಖ್ಯವಾಗಿ ಇದರಲ್ಲಿ ಇರೋದು ದೈವೇಚ್ಛೆ. ಯಾಕಂದ್ರೆ ಹರನ ದೇವಸ್ಥಾನ ಇದ್ದದ್ದು ಹರಿಯ ದೇವಸ್ಥಾನ ಆಗಿತ್ತು. ಈಗ ಪುನಃ ಆ ಹರ ಶತಮಾನಗಳ ನಂತರ ಬಂದು ಇಲ್ಲಿ ಕೂತ್ಕೊಳ್ತಾ ಇದ್ದಾನೆ. ಈಗ ಹರಿಹರ ದೇವಸ್ಥಾನ ಆಗ್ತಾ ಇದೆ. ಇದೊಂದು ದೈವಿ ಸಂಕಲ್ಪ. ಇಂಥ ವಿಶೇಷವಾದ ದೇವಸ್ಥಾನವನ್ನ ದರ್ಶನ ಮಾಡೋದನ್ನ ಮರಿಬೇಡಿ. ಇಂದಿನ ಈ ನನ್ನ ವಿಡಿಯೋ ಬಗ್ಗೆ ತಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.
ಹಾಗೆಯೇ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ವಿಷಯದೊಂದಿಗೆ, ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಅಲ್ಲಿವರೆಗೂ ಕ್ಷೇಮವಾಗಿರಿ, ನಗ್ತಾ ಇರಿ. ನಮಸ್ಕಾರ.